ಏನೇ ಮಾಡಿದೆ ಅಂತದ್ದೇನೇ ಮಾಡಿದೆ ನಾನು? ಬೀದಿಲಿ ಹೋಗೋ ದಾಸೆಯನ್ನ ಮನೆಗೆ ಕರ್ಕೊಂಡ್ ಬಂದಿದ್ದೀರಲ್ಲ, ಹೋಗ್ಲಿ ಒಬ್ಬತ್ತಿನ ಅನ್ನ ನುಂಗಿ ಎಲ್ಲಾದ್ರೂ ಹಾಳಾಗಿ ಹೋಗ್ತಾನೆ ಅಂದ್ರೆ ಅವನು ಹೊಸ್ತಾಗಿ ಬಂದಿದ್ದೀನಿ ಮಸ್ತಾಗಿರ್ತಾರೆ ಅಂತ ಇಲ್ಲೇ ಕೂತ್ಬಿಟ್ಟಿದಾರಲ್ಲ, ಅವನ ಅದು ಏನಾದ್ರೂ ಮಾಡ್ತಾ ಇದ್ದೀನಿ, ಅದೇನಾದ್ರೂ ನಿಮ್ಗೆ ಗೊತ್ತಾ? ಮೆತ್ತಿ ಮಾಡ ಏನೇ ಮಾಡ್ದ ಅಂತದ್ದು ಅವನು? ಏನು ಇಲ್ಲ, ನಿಮ್ಮ ಮೊದಲೇ ಹೆಂಡತಿಯ ಮಗಳು ಲೋಲಾಕ್ಷಿ ಇದ್ದಾಳಲ್ಲ, ಅವಳ ಕೈಯಲ್ಲಿ ಸಂಗೀತ ಆಡಿಸಿ ಕುಳಿತಿರಬಹುದು. ನೋಡಿದಿರಾ ಎಲ್ಲಿಗೆ ಬಂತು ನಮ್ಮ ಸಂಸ್ಕಾರ? ಇವತ್ತಿನಿಂದ ಸಂಗೀತ ಅಭ್ಯಾಸ ಮಾಡಕ್ಕೆ ನಾನೇ ಹೇಳಿದ ಕಡೆ ಅದಕ್ಕೆ ಆಡ್ಸಿದನಪ್ಪ, ಅದ್ರಲ್ಲಿ ಏನೇ ತಪ್ಪು? ಇನ್ನೂ ಚೆನ್ನಾಯಿತು. ಅವ್ರು ಕರೆದುಕೊಂಡು ಯೌವನಸ್ಥನ್ನು ಕರ್ಕೊಂಡು ಬಂದು ಮನೆಯಲ್ಲಿ ಅವಕಾಶ ಕೊಡೋರು ನೀವಂತನ್ನು ಎಲ್ಲೂ ಕಾಣೆ ನಾನು. ಹಾಗೇಗಾಗಿತ್ತು ಬಿಡೆ, ಆತರ ಎಂದಿಗೂ ಆಗಲು ಸಾಧ್ಯ ಇಲ್ಲ. ಏನ್ ಅವ್ರಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಏನಾದ್ರು ಕರ್ಕೊಂಡ್ ಬಂದಿದ್ದೀರಾ ಹೇಗೆ? ಅವಳು ರೂಪವಂತೆ, ಯೌವನವತಿ, ಅವಳಿಗೆ ತಕ್ಕ ಗಂಡನನ್ನು ಆರಿಸ್ಕೊಳ್ಳೋದು ಅವಳ ಸ್ವಭಾವ ಅಲ್ವೇನೆ, ಅದ್ರಲ್ಲಿ ಏನೇ ತಪ್ಪಿದೆ? ಹಾಗಾದ್ರೆ ನಿಮ್ಮನ್ನೇ ನಂಬಿಕೊಂಡು ಆ ಸಂಪತ್ತಿಗೆ ಗುಡುಕು ನೀರೇ ತಾನೆ? ಹಾಗೆ ಕಾದಿತ್ತೆ. ನೀನ್ ಕರ್ಕೊಂಬಂದ್ರೆ ನಿನ್ ತಮ್ಮ ಸಂಸಾರ ಸರಿ ಮಾಡೋ ಜವಾಬ್ದಾರಿ ನಮ್ಮ ಅಣ್ಣ ಅಕ್ಷಯ್ ಶೆಟ್ಟರ್ ನೋಡಿದಚ್ಚಿನ ಗೊತ್ತು ಮಾಡ್ಕೊಂಡ್ ಬಂದಿದ್ದೀನಿ ಕಡೆ, ಹುಡುಗಿನ ಒಪ್ಕೊಂಡವಳೆ ಅಂತೀನಿ. ಅದೇನೋ ಸರಿ, ಹಾಗಾದ್ರೆ ಆ ತಿರುಕನಿಗೆ ಮಾತ್ರ ಲೋಲಾಕ್ಷಿಯನ್ನು ಕೊಡಕೊಡೋದು ಅದೇ ನನ್ನ ಆಟ. ಅವನ ತಿರುಕನಲ್ಲವೇ ಸಾಕ್ಷಾ ಸಂಗೀತ ವಿದ್ವಾಂಸ ಕಣೆ, ಮನುಷ್ಯನ ಯೋಗ್ಯತೆ ತಿಳಿದೆ ಮಾತನಾಡಬಾರ್ದು. ಇರಬಹುದು, ಅವನು ವಿದ್ವಾಂಸ ಅನ್ನೋ ಮಾತ್ರಕ್ಕೆ ಯೌವನಸ್ಥರನ್ನು ಹುಡುಗಿಯನ್ನು ಎದುರುಗಡೆ ಕುಂಡಿಸಿಕೊಂಡು ಸಂಗೀತ ಆಡಿಸಬಹುದೇ? ಈ ಕಾಲದಲ್ಲಿ ಹೆಣ್ಣು ಗಂಡು ಪರಸ್ಪರ ಒಪ್ಪಿಗೆ ಇಲ್ಲದೆ ಮದುವೆ ಮಾಡಿದ್ರೆ ಆ ಸಂಸಾರ ಉದ್ಧಾರ ಆಗಲ್ಲ ಕಣೆ. ಲೋಲಾಕ್ಷಿ ರೂಪವಂತೆ, ವಿದ್ಯಾವಂತೆ, ಅವಳಿಗೆ ತಕ್ಕ ಗಂಡನನ್ನು ಆರಿಸ್ಕೊಳ್ಳೋದು ಅವಳ ಸ್ವಭಾವ ಅಲ್ವೇನೆ, ಅದ್ರಲ್ಲಿ ಏನಿದೆ ತಪ್ಪು? ಹಾಗಾದ್ರೆ ನಿಮ್ಮನ್ನೇ ನಂಬಿಕೊಂಡಿರುವ ಸಂಪತ್ತಿನ ಗತಿ ಹಾಗೇ ಕಾದಿತ್ತೆ. ನಿನ್ ತಮ್ಮನ ಸಂಸಾರ ಸರಿ ಮಾಡೋ ಜವಾಬ್ದಾರಿ ನಂದು ಕಣೆ. ಆ ಲೋಲಾಕ್ಷಿ ನನ್ನ ಮೊದಲನೇ ಹೆಂಡತಿ ಮಗಳು, ಅವಳ ವಿಚಾರ ನನಗೆ ಸೇರಿದ್ದು. ನೀನ್ ಬಾಯಿ ಮುಚ್ಕೊಂಡು ಹೋಗಿ ಒಳಗೆ. ಆಯ್ತು ಬಿಡ್ರಿ, ಹೋಗ್ತೀನಿ. ಏನೋ ಯಜಮಾನರಿಗೆ ಕೆಟ್ಟದಾಗ್ಬಾರ್ದು ಅಂತ ನಾನು ಹೇಳಿದೆ, ನಿಮಗೆ ಹೇಳೋಷ್ಟು ಶಕ್ತಳೆ ನಾನು. ಆಯ್ತು ಬಿಡ್ರಿ, ನೀವು ಉಂಟು ಒಳಗೆ. ನಾವ ಲಚ್ಚಿ ನನ್ನ ಪ್ರೇಮ ಪಲ್ಲವಿ ಲಚ್ಚಿ ಹುಣ್ಣಿಮೆಯ ಬೆಳದಿಂಗಳ ಬೆಳಕಿನ ಬಯಲಿನಲ್ಲಿ ಹುಲ್ಲು ಗಾವಲಿನಲ್ಲಿ ಕುಳಿತು ಕ್ಷಣ ಕ್ಷಣಕ್ಕೊಮ್ಮೆ ನೀರಿಗೆ ನನ್ನ ಮಂದಿರದ ಮಧ್ಯದಿಂದ ಚಂದ್ರಗಳ ದೃಷ್ಟಿಯಾಯಿಸಿ ಒಂದು ರಾಗದ ರಸಮಂಜರಿ ಎಂತಿದ್ದ ನಿನ್ನಂತರಂಗದ ತರಂಗಗಳ ರಂಗುರಂಗಿನ ರಸಪ್ರವಾಹನ ಉಳಿಸಿ ಈಗಿನಿಂದ ಉಚ್ಚಿ ಏನು ಚೀಕಮ
ಆಹಾ ಏನಿದು ಈ ಚಿತ್ರಮಂದಿರವು ಎಷ್ಟು ಸುಂದರವಾಗಿ ಕಾಣುತ್ತಿರುವುದು. ಕಲಾಮಂದಿರದಲ್ಲಿರುವ ಲಕ್ಷಣಗಳು ಎಲ್ಲವೂ ಇಲ್ಲಿ ರೀತಿ ಕಾಣುತ್ತಿರುವುದಿಲ್ಲ. ಪರವೈಶ್ಯ ಶಿಖಾಮಣಿಗೆ ಶ್ರೀಮಂತಿಕೆಯು ಅಸಲವಾಗಿ ಎದ್ದು ಕಾಣುತ್ತಿರುವುದಿಲ್ಲ. ಆಹಾ ಗೋಡೆಯ ಮೇಲೆ ಕೆತ್ತಲ್ಪಟ್ಟ ಹಂಸ, ನವಿಲು, ಗಿಳಿ, ಪಾರಿವಾಳ ಮೊದಲಾದ ಪಕ್ಷಿಗಳನ್ನು ಕೆತ್ತಿದೆ. ಇದೇನು ವಿಚಿತ್ರವೋ ಅಥವಾ ಶ್ರೀದೇವರ ಮಾಯೆಯು ತಿಳಿದಾಗಿದೆ. ಇರಲಿ, ಅದು ಲೋಲಾಕ್ಷಿ ಬರ್ತಿವಳು ಅವಳಿಗೆ ಸಂಗೀತದ ಅಭ್ಯಾಸವನ್ನು ಮಾಡಿ ಅನ್ನದ ಋಣವನ್ನು ತೀರಿಸಿಕೊಳ್ಳಿದಳು. ಗುರುಗಳಿಗೆ ನಮಸ್ಕರಿಸುವೆ. ವಿದ್ಯಾಭಿವೃದ್ಧಿ ಲೋಲಾಕ್ಷಿ, ನಿನ್ನ ಶ್ರದ್ಧಾಭಕ್ತಿಯೇ ನಿನ್ನ ವಿದ್ಯೆಯನ್ನು ಹೆಚ್ಚಿಸುವುದು. ನೀನು ಬೇಗನೆ ಒಬ್ಬ ವಿದ್ಯಾರ್ಥಿಯೂ ಆಗಿವೆ. ಸ್ವಾಮಿ, ನನ್ನ ವಿದ್ಯೆ ಶ್ರೇಯಸ್ಸಿಗೆ ತಾವೇ ಕಾರಣ. ನೀವು ಹೇಳಿಕೊಟ್ಟ ಪಾಠವನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡುತ್ತೇನೆ. ಆಗಲಿ, ಈ ದಿನ ನಿನಗೆ ಪೂರ್ವಿ ಕಲ್ಯಾಣಿ ರಾಗದಲ್ಲಿ ಒಂದು ಗಾನವನ್ನು ಹೇಳಿಕೊಂಡು ಆಡುವಂತೆ ನಾನು ಲೋಲಾಕ್ಷಿ. ಗುರುಗಳೇ, ನಿಮ್ಮನ್ನು ನೋಡುತ್ತಿದ್ದರೆ ಪ್ರಪಂಚವೇ ಮರೆತು ಹೋಗುತ್ತದೆ. ಸಂಗೀತದ ಮಹತ್ವವೇ ಅಂತದ್ದು. ದೇವರಲ್ಲಿ ಮನಸ್ಸಿಟ್ಟು ಆಡಿದ್ರೆ ಬಹುಬೇಗನೆ ಒಲಿಯುವನಮ್ಮ. ಹಾಗಾದರೆ ಮತ್ತೊಂದು ಬಾರಿ ಹೇಳಿಕೊಡಿ. ಆಗಲಿ, ನೀವು ನಿಮ್ಮ ತಂದೆಯವರು ನನಗೆ ಅನ್ನದಾತರು. ನೀನು ಎಷ್ಟು ಬಾರಿ ಕೇಳಿದ್ರು ನಾನು ಹೇಳಿಕೊಡೋಣ. ನೀನು ನನ್ನಿಂದ ವಿದ್ಯೆ ಕಲಿತರೆ ನನ್ನ ಮನಸ್ಸಿಗೂ ಸಂತೋಷವಾದು, ನಿಮ್ಮ ತಂದೆ ತಾಯಿಗಳು ಒಳ್ಳೆಯದಾಗುವುದು. ಅನ್ನವನ್ನು ಕೊಟ್ಟು ಕಾಪಾಡಿದ ನಿಮ್ಮ ತಂದೆ ತಾಯಿಗಳು ಒಳ್ಳೆಯದಾಗುವುದು. ಆಗಲಿ, ಈಗ ಪೂರ್ವಿ ಕಲ್ಯಾಣಿ ರಾಗದಲ್ಲಿ ಒಂದು ರಾಗವನ್ನು ಹೇಳಿಕೊಡುವನು, ಅದಕ್ಕೆ ನೃತ್ಯವನ್ನು ಮಾಡುವಂತ ಲೋಲಾಕ್ಷಿ. Okay.
ಪರಮಾತ್ಮ ಶರ್ಮ. ಚಮತ್ಕಾರವನ್ನು ತೋರಿಸಿ ಅವನಿಗೆ ಅಪನಿಂದೆ ಬರುವಂತೆ ಮಾಡುವುದು. ಅತ್ತ ಕಡೆ ದುರ್ಜಯನ ಮನಸ್ಸನ್ನು ಕಿಳಿಸಿ ರಾಣಿಗೂ ರಾಜಕುಮಾರನಿಗೂ ಮತ್ತಷ್ಟು ನನ್ನನ್ನು ಜರಿದು ಅಪಹಾಸ್ಯ ಮಾಡಿದ ಆ ಮೂರ್ಖ ವಿಕ್ರಮನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುತ್ತೇನೆ. ಬಿಡನು ಪಾಪಿ ವಿಕ್ರಮನ, ಬಿಡನು ಪಾಪಿ ತಿಳಿಯಲು ಬೇಡ ಮಂತ್ರಿಯನ್ನು ರಾಜ್ಯದಿಂದ ಹೊರಕ್ಕೆ ಓಡಿಸಬೇಕು. ಯಾರಲ್ಲಿ ಮಂತ್ರಿಯನ್ನು ಇಲ್ಲಿಗೆ ಬರಮಾಡ. ದಂಡನಾಯಕರಿಗೆ ವಂದಿಸುವೆನು. ವಂದನೆ ಮಂತ್ರಿಯವರೇ. ನನಗಂತೂ ಹಗಲು ರಾತ್ರಿಯು ರಾಜರನ್ನೇ ಚಿಂತೆಯಾಗಿರುವುದು. ರಾಜರನ್ನು ಹುಡುಕುವ ಪ್ರಯತ್ನ ಎಲ್ಲಿಯವರೆಗೆ ಸಾಗಿದೆ ಮಂತ್ರಿವರಿಯನೇ? ದಂಡನಾಯಕರೇ, ಮಂತ್ರಿವರಿಯನೇ, ನಮ್ಮ ದೊರೆಯನ್ನು ಹುಡುಕಲು ಹೋದವರೆಲ್ಲರೂ ಸಿಕ್ಕಲಿಲ್ಲವೆಂದೇ ಬಂದು ಹೊಡೆದಿದ್ದಾರೆ. ಇದಕ್ಕೆ ಏನು ಮಾಡಲಿ? ಮಂತ್ರಿವರಿಯನೇ, ಮಹಾರಾಣಿಯವರನ್ನೇನಾದರೂ ಭೇಟಿ ಮಾಡಿದ್ದೀರಾ? ಮಹಾರಾಣಿಯವರನ್ನು ಕಾರಾಗೃಹದಲ್ಲಿ ಇರಿಸುವುದು ತಿಳಿಯಿತು. ಆದರೆ ತಮ್ಮಲ್ಲಿ ಒಂದೇ ಒಂದು ಪ್ರಾರ್ಥನೆ. ಮಂತ್ರಿವರಿಯನೇ, ನಿನ್ನ ಪ್ರಾರ್ಥನೆಯನ್ನು ಕೇಳುವುದಕ್ಕೆ ನನಗೆ ವೇಳೆ ಇಲ್ಲ. ನೀನೊಂದು ಕಡೆ, ನಾನೊಂದು ಕಡೆ ರಾಜನನ್ನು ಹುಡುಕಲು ಹೊರಡಬೇಕು. ದಂಡನಾಯಕರೇ, ಮಂತ್ರಿವರಿಯನೇ,
ಆಗಲಿ ರಾಣಿಯ ಕ್ಷಣಕ್ಕೆ ಧಕ್ಕೆ ಬರಂತೆ ನೋಡಿಕೊಳ್ಳುವುದು ಬೇಡವೇನು? ಮಂತ್ರಿವರ್ಯನೇ, ಅದೆಲ್ಲ ನನಗೆ ತಿಳಿದಿದೆ. ನೀನಿನ್ನು ಹೊರಡು. ಆಗಬಹುದು. ಆಪ ಬಳಿದೆ ಬಳಿವೆ ಎಣ್ಣೆಯ ಮನೋಭಿಲಾಷ ಬಯಸುವ ಕಾಲವಿದು. ಬಳಿವೆ ಎಣ್ಣೆಯ ಮನೋಭಿಲಾಷ ನೀರಾಧಿಕಾರವ ಕೊಳೆಯುತ್ತಲೇ ನೀರಾಧಿಕಾರವ ಕೊಳೆಯುತ್ತಲೇ ದೇಶದ ಸೈನಿಕ ದೇಶದ ಹಾಗೆ ದೇಶವು ಬಯಸುವುದೇ. ದೇಶದ ಸೈನಿಕ ದೇಶದ ಹಾಗೆ ದೇಶವು ಬಯಸುವುದೇ. ದೇಶವ ಇಲ್ಲದ ಆಶಯವನ್ನು ದೇಶವ ಇಲ್ಲದ ಆಶಯವನ್ನು ಬಳಿವೆ ಎನ್ನಯ ಮನೋಭಿಲಾಷ ಕಾಲವಿದು. ಬಲಿಸುವ ಕಾಲವಿದು. ಬಲಿಸುವ ಕಾಲವಿದು. ಆಹಾ, ಆ ಮಂತ್ರಿಯು ಆ ರಾಜನ ದಾರಿ ಹಿಡಿದು ಹಾಳಾಗುವವನಿ ಮುಂದೆ ನನ್ನ ಪ್ರಯತ್ನವನ್ನು ಮಾಡಿ ರಾಜಮುದ್ರೆಯನ್ನು ಅಪಹರಿಸಿದನು. ಈಗ ಆ ರಾಣಿಯನ್ನು ಕಾಣಲು ಹೋಗುವೆ. ನನ್ನ ಶರೀರದ ತಾಪವನ್ನು ಸಹಿಸಲಾರೆ. ಆ ಪ್ರಭಾಕರನನ್ನು ಗುರುವೆಂದು ಎಷ್ಟು ಭಾವಿಸಿದರೂ ಆ ಭಾವನೆಯೇ ಬರುತ್ತಿಲ್ಲವಲ್ಲ. ಆತನೇ ನನ್ನ ಹೃದಯೇಶ್ವರನೆಂದು ಮನಸ್ಸು ಒತ್ತಿ ಹೇಳುತ್ತಿದೆ. ನಾನು ಏನು ಮಾಡಿದರೂ ಆತನನ್ನು ಒಲಿಸಿಕೊಳ್ಳಲಾಗುತ್ತಿಲ್ಲ. ನನಗೆ ಇತ್ತೀಚೆಗೆ ಪಾಠದ ಮೇಲೆ ಆಸಕ್ತಿ ಇಲ್ಲದಂತಾಗಿದೆ. ಇಂದು ಏನಾದರೂ ಮಾಡಿ ನನ್ನ ಮನೋಬಯಕೆಯನ್ನು ಹೇಳುತ್ತೇನೆ. ಆದರೂ ಒಪ್ಪದಿದ್ದರೆ ಪ್ರಾಣತ್ಯಾಗವನ್ನು ಮಾಡುತ್ತೇನೆ. ಆತನೇ ನನ್ನ ದೇವರು. ಗಾನಮಂದಿರಕ್ಕೆ ಹೋಗುತ್ತೇನೆ. ಶತ್ರುಗಳ ಪಾಳ್ಯದಲ್ಲಿದ್ದರೂ ನನ್ನ ಎದೆಯೇ ಕುಗ್ಗುತ್ತಿರಲ್ಲ. ಈಗಿನ ಏಕೋ ನನ್ನ ಎದೆಯು ಭಯವಾಗುತ್ತಿರುವುದಿಲ್ಲ. ಇರಲಿ, ಅಥವಾ ಲೋಲಾಕ್ಷಿಯು ಬರುತ್ತಿರಲು ಅವಳಿಗೆ ಸಂಗೀತದ ಅಭ್ಯಾಸವನ್ನು ಮಾಡಿ ಅವರ ಮನೆಯ ಅನ್ನಪೂರ್ಣವನ್ನು ತಿಳಿಸುವನು. ವಿದ್ಯಾರ್ಥಿ ಲೋಲಾಕ್ಷಿ, ನಿನ್ನ ಶ್ರದ್ಧಾಭಕ್ತಿ ನಿನ್ನ ವಿದ್ಯೆಯನ್ನು ಹೆಚ್ಚಿಸುವುದು. ನೀನು ಬಹಳ ನಿತ್ಯಗಾತಿ ಆಗುವೆ. ಗುರುಗಳೇ, ಹಾಡನ್ನು ಹಾಡಲೇ? ಹಾಡುವ ಹಾಡು. ಿ
ಗುರುಗಳೇ, ಹಾಡು ಸರಿಯಾಗಿದೆ. ಹಾಡೇನೋ ಸರಿಯಾಗಿದೆ. ಇದನ್ನು ನೋಡಿದ್ರೆ ಪ್ರತ್ಯಕ್ಷ ಸರಸ್ವತಿ ಅಂತ ಕಾಣ್ತೀರ. ನನ್ನ ಶಿಷ್ಯರಾಗಿ ಪಡೆದ ನಾನೇ ಅದೃಷ್ಟವಂತನು. ಸ್ವಾಮಿ, ನನ್ನನ್ನು ಸರಸ್ವತಿಯಂತೆ ಗಾನದಲ್ಲಿ ವಿದ್ಯುಷೆಯನ್ನಾಗಿ ಮಾಡಿದ ನೀವು ಆ ಚತುರನಾದ ಬ್ರಹ್ಮದೇವನಂತೆ ಕಾಣುತ್ತಿರುವಿರಿ. ಮೀನಾಕ್ಷಿ, ಏನು ಈ ರೀತಿ ಮಾತನಾಡುತ್ತಿರುವೆ? ನಿತ್ಯ ಪಾಠಕ್ಕೆ ಸಿದ್ಧಳಾಗು. ಮನಸ್ಸು ಹೋದಂತೆ ಬಿಡಬಾರದು. ಸ್ವಾಮಿ, ಲೋಲಾಕ್ಷಿ, ಇನ್ನ ನಿತ್ಯವನ್ನು ತುಪ್ಪ ಹಾಕ್ತಿರುವಲ್ಲ, ನೀವು ಸರಿಯಾಗಿ ಆಡ್ತಿರೋ. ನನ್ನ ಮನಸ್ಸು ಓದಂತೆ ಬಿಡ್ತಿರುವಲ್ಲ. ಏನು ಪಾಠದ ಮಾತು ಹಾಗಿರಲಿ. ನಿಮ್ಮನ್ನು ನೋಡುತ್ತಿದ್ದರೆ ನನಗೆ ಪಾಠ, ಊಟ, ನೋಟ ಯಾವುದೂ ಬೇಡ. ನಿನ್ನ ಮನಸ್ಸು ಸೀಮಿತದಲ್ಲಿವೆ. ಈ ದಿನ ನಿನ್ನ ಬಯಕೆ ಮನೋಭಾವನೆ ವ್ಯತ್ಯಾಸವಾಗಿ ಕಾಣುತ್ತಿರುವುದಲ್ಲ. ನಾವು ನಮ್ಮ ಮನೆಗೆ ಬಂದಾಗ ನಮ್ಮ ತೋಟದಲ್ಲಿ ಮಾವಿನ ಸಸ್ಯ ಹಾಕಿದ್ದು ಫಲ ನೀಡಿದೆ. ಆದರೆ ನಿನ್ನ ಮನಸ್ಸು ಸೀಮಿತದಲ್ಲಿವೆ. ಆದರೆ ಏನು ನಿನ್ನ ಬಯಕೆ? ಆದರೆ ನನ್ನ ಬಯಕೆಯೇ ಫಲಿಸಲಿಲ್ಲವಲ್ಲ. ನಿನ್ನ ಬುದ್ಧಿ ಸೀಮಿತದಲ್ಲಿಲ್ಲವೇ? ಆದರೆ ನನ್ನ ಬಯಕೆ ಫಲಿಸಿರಲಿಲ್ಲವಲ್ಲ. ಏನಿದೆ ನಿನ್ನ ಬಯಕೆ? ನಿಮ್ಮ ಹೃದಯ ಸಿಂಹಾಸನವನ್ನೇರುವ ಬಯಕೆ. ಲೋಲಾಕ್ಷಿ, ಛೇ, ಏನಿದೆ ಲೋಲಾಕ್ಷಿ? ಅನ್ನದಾತನ ಮಗಳಾದ ನೀನು ಲೋಲಾಕ್ಷಿ ತಂಗಿ ಸಹೋದರಿಯ ಸಮಾನ. ಹಾಗೆಲ್ಲ ಮಾತನಾಡಬಾರದು ಲೋಲಾಕ್ಷಿ. ಇದುವರೆಗೂ ನನ್ನ ಮನಸ್ಸಿನ ಬಯಕೆಯನ್ನು ನಿಮ್ಮೊಡನೆ ಹೇಳಿರಲಿಲ್ಲ. ಇಂದು ಹೇಳಿದ್ದೇನೆ. ಇದನ್ನು ಎಂದಿಗೂ ಬದಲಾಯಿಸಲಾರೆ. ನೀವೇ ನಮ್ಮ ಮನೆಯ ಮಂಗಳ ರೂಪ. ಅದು ತೀರದ ಬಯಕೆ. ನೀನು ಅದನ್ನೆಲ್ಲ ಬಿಟ್ಟು ಪಾಠಕ್ಕೆ ಸಿದ್ಧಳಾಗು. ಏನು? ಅನ್ನದಾತ ಮಗಳನ್ನ ನಾನು ಬಯಸಿದ್ರೆ ಇದಕ್ಕಿಂತಲೂ ಪಾಪವು ಬೇರೇನಿದೆ? ಪರಮಾತ್ಮ ಏನು ಮಾಡಿದೆ? ಇದರ ನನಗೆ ಏನು ಮಾಡಲಾಗುತ್ತಿಲ್ಲ. ಈ ದಿನ ನನಗಾದರೂ ನಿದ್ರೆಯೂ ಪಾಲಿಸುತ್ತಿರುವಲ್ಲ. ಇರಲಿ, ಇಲ್ಲಿ ಸ್ವಲ್ಪ ಹೊತ್ತು ನಾನು ನಿದ್ರಿಸಿರಲಿಲ್ಲ. ಧಾರಣೆಯಲ್ಲಿ ನೀರಿದ ಮಾಯವ ತೋರುವೆನ ಈಗ. ಧಾರಣೆಯಲ್ಲಿ ನೀರಿದ ಮಾಯವ ತೋರುವೆನ ಈಗ. ತೋರುವೆನು, ಸಾರುವೆನು, ತೋರುವೆನು, ಸಾರುವೆನು, ನೀರಿದ ಮಾಯವ ನೀರಿದ ಮಾಯವ ನೀರಿದ ಮಾಯವ ಚಿತ್ರಪಟದಲ್ಲಿರುವ ಹಂಸೆಯನ್ನು ಪ್ರವೇಶಿಸಿ ಅವನಿಗೆ ನಾನು ಕಷ್ಟಗಳನ್ನು ತಂದೊಡ್ಡುವೆನು. ಆ ವಿಕ್ರಮನು ಸತ್ಯವನ್ನು ಹೇಳಿದರು ಯಾರು ನಂಬಲಾರದಂತೆ ಮಾಡಿ ಅಗಾಧವನ ಆಪತ್ತನ್ನು ತಂದೊಡ್ಡುವೆನು. ಸುರಾವಳಿಯ ತಡಾಕದಲ್ಲಿ ನನ್ನ
ಏನು ಶಬ್ದ? ಏನು ಅಂಶ ಪಕ್ಷಿಯು ಮುತ್ತಿನ ಹಾರವನ್ನು ಹುಡುಕಿರುವುದಲ್ಲ? ಏನು ಆಶ್ಚರ್ಯ ಪರಮಾತ್ಮ! ಚಿತ್ತಪಡೆದ ಅಂಶ ಪಕ್ಷಿಯು ಪ್ರಾಣವನ್ನು ಹೊಂದಿ ಮುತ್ತಿನ ಹಾರವನ್ನು ಹುಡುಕಿರುವುದು ಆಶ್ಚರ್ಯ. ಏನಿದು? ಚಿತ್ರಪಟದ ಅಂಶ ಪಕ್ಷಿಯು ಪ್ರಾಣವನ್ನು ಹೊಂದಿ ಮುತ್ತಿನ ಹಾರವನ್ನು ಮತ್ತೆ ಐಕ್ಯವಾಗುತ್ತಿಲ್ಲ. ಏನು ಆಶ್ಚರ್ಯ ಪರಮಾತ್ಮ! ಶ್ರೀದೇವ, ಏನು ಮಾಯೆ! ಆಶ್ಚರ್ಯ! ಚಿತ್ರಪಟದ ಹಂಸಪಕ್ಷಿಯು ಪ್ರಾಣವನ್ನು ಮುತ್ತಿನ ಹಾರವನ್ನು ಹೊಂದಿದ್ದಲ್ಲ. ಪರಮಾತ್ಮ ಶ್ರೀದೇವ, ಇದೆಲ್ಲವೂ ನಿನ್ನ ಲೀಲೆ. ಮುಂಚೆ ನನಗೆ ಏನು ಕಾರ್ಯಗಳು ಕಾಣಲಿಲ್ಲ. ಲೋಲಾಕ್ಷಿ ಬಂದು ಈ ಮುತ್ತಿನ ಹಾರವನ್ನು ಎಲ್ಲೆಂದು ಕೇಳಿದರೆ ನಾನು ಏನೆಂದು ಹೇಳಿದೆ. ಪರಮಾತ್ಮ, ಮುಂದೆ ನಿನ್ನ ಲೀಲೆ ಇದ್ದದ್ದಾಗಲಿ ಪರಮಾತ್ಮ. ಮುಂದೆ ನನಗೆ ಯಾವ ರೀತಿ ಕಷ್ಟವೂ ಕಾದಿದೆಯೋ ಕಾಣುತ್ತಿಲ್ಲವಲ್ಲ. ಶ್ರೀದೇವ, ನಿನ್ನ ಇಚ್ಛೆಯಂತೆ ಇದ್ದದ್ದೇ ಆಗಲಿ. ಮುಂದೆ ಕಾಪಾಡುವ ಭಾರ ನಿನ್ನದು ತಂದೆ. ತಾಯಿ ನಮಸ್ಕರಿಸಿದರು. ನಿನ್ನಲ್ಲಿ ಕೆಲವು 3 ದಿನಗಳಿಂದ ಮಾತನಾಡಲು ಕಾಯುತ್ತಿದ್ದೆ. ನೀನು ಒಂಟಿಯಾಗಿ ಸಿಕ್ಕಿರಲಿಲ್ಲ. ತಾಯಿ, ನೀನು ಅನ್ನ ಇಟ್ಟುವವರ ಮನೆಗೆ ಕನ್ನ ಹಾಕಲು ಪ್ರಯತ್ನ ಪಡುತ್ತಿದ್ದಿ. ತಾಯಿ, ನನ್ನೊಡನೆ ಮಾತಾಡಿದ್ರೆ ಮಾತಾಡಕ್ಕೆ ತಾಯಿ. ನೀನು ಮಾತಿನಲ್ಲಿ ಗಟ್ಟಿಗ. ಅನ್ನ ಇಟ್ಟುವವರ ಮನೆಗೆ ಕನ್ನ ಹಾಕಲು ಪ್ರಯತ್ನ ಪಡುತ್ತಿದ್ದಿ. ನನಗೇನು ತಿಳಿಯದೆಂದು ಭಾವಿಸಿದೆಯಾ? ಏನು ತಾಯಿ, ಆ ರೀತಿ ನನ್ನೊಡನೆ ಮಾತನಾಡಬೇಡಿ. ಇತ್ತೀಚೆಗೆ ಏಕೋ ಲೋಲಾಕ್ಷಿ ಮತ್ತೆ ನಿನ್ನ ನಡೆನುಡಿಗಳಲ್ಲಿ ಏಕೋ ಅನುಮಾನವಾಗಿದೆ. ತಾಯಿ, ನೀವು ನನಗೆ ಅನ್ನ ಬಿಟ್ಟ ತಂದೆ ತಾಯಿಗಳು. ಲೋಲಾಕ್ಷಿಯು ನನಗೆ ಸಹೋದರಿಯ ಸಮಾನ. ಏಕೆ ತಾಯಿ ಈ ರೀತಿ ನನ್ನನ್ನು ಅನ್ನ ಬಿಟ್ಟವರು ತಾಯಿ ತಂದೆ ಎಂಬ ನೀತಿಯು ನನಗೆ ತಿಳಿದಿದೆ ತಾಯಿ. ಈ ರೀತಿ ಮಾತನಾಡಿ ನನ್ನ ಮಡನೆ ಕೆಟ್ಟ ಶಬ್ದಗಳನ್ನು ಮಾತನಾಡಬೇಡಿ ತಾಯಿ. ನೀನು ಮಾತಿನಲ್ಲಿ ಗಟ್ಟಿಗ. ಚಿಕ್ಕಮ್ಮ, ನೀನ್ ಯಾಕೆ ಬಂದೆ? ನಿನ್ನನ್ನು ಯಾರೇ ಕರೆದವರು? ಏನೋ ನಿನ್ನ ಪ್ರಭಾಕರ್ ಏನೋ ಮಾಡಿಬಿಡ್ತಾಳೆ ಅಂತ ಬಂದ್ಬಿಟ್ರು. ನಾನು ಅದಕ್ಕಾಗಿ ಬರಲಿಲ್ಲ ಚಿಕ್ಕಮ್ಮ. ಗೊತ್ತಿಲ್ಲ ಯಾಕೆ ಬಂದೆ? ನನ್ನ ಮುತ್ತಿನ ಹಾರವನ್ನು ಇಲ್ಲೇ ಇಟ್ಟಿದ್ದೆ, ತೆಗೆದುಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಎಲ್ಲಿಟ್ಟಿದೀಯ? ತೋರಿಸಿ ನೋಡೋಣ. ಚಿಕ್ಕಮ್ಮ, ಇಲ್ಲೇ ಇಟ್ಟಿದ್ದೆ ಚಿಕ್ಕಮ್ಮ. ಏನಾಯ್ತು ಹಾಗಾದ್ರೆ? ಚಿಕ್ಕಮ್ಮ, ನಿನ್ನೆ ನೀರು ಸೇದುವುದಕ್ಕೆ ಬಾವಿ ಹತ್ತಿರ ಹೋದಾಗ. ಲೋಲಾಕ್ಷಿ, ನಿಲ್ಲಿಸು. ಏಕೆ ಸುಳ್ಳನ್ನು ಹೇಳುತ್ತಿರುವೆ? ನಿನ್ನ ಮುತ್ತಿನ ಹಾರವನ್ನು ಇಟ್ಟಿದ್ದು ನಾನೇ ಕಣ್ಣಾರು ನೋಡಿ ಏಕೆ ಸುಳ್ಳನ್ನು ಹೇಳುತ್ತಿರುವೆ? ಏನಾಯ್ತಪ್ಪ ಹಾಗಾದ್ರೆ? ನೀನೇನಾದ್ರೂ ಎತ್ತು ಇಟ್ಟುಕೊಂಡಿದೆಯೋ ಹೇಗೆ? ಈ ಭವನಕ್ಕೆ ನೀವು ಇಬ್ಬರಲ್ಲದೆ ಮತ್ತಿನ್ಯಾರು ಬರಲು ಸಾಧ್ಯ? ಲೋಲಾಕ್ಷಿ, ನೀನು ಮನೆ ಕೆಲಸ ಮಾಡು, ಹೋಗು. ಆಗಲಿ ಚಿಕ್ಕಮ್ಮ. ತಾಯಿ, ಈ ಭವನಕ್ಕೆ ನಾವಿಬ್ಬರಲ್ಲದೆ ಬೇರೆ ಯಾರು ಬಂದಿಲ್ಲ ತಾಯಿ. ನಿಮ್ಮ ಮಗಳ ಮುತ್ತಿನ ಹಾರವನ್ನು ನಾನು ಎತ್ತಿಕೊಂಡಿಲ್ಲ ತಾಯಿ. ಮತ್ತೆ ಹಾರವು ಏನಾಯ್ತಪ್ಪ ಹಾಗಾದ್ರೆ? ತಾಯಿ, ನೀವೇನು ಈ ಪ್ರಪಂಚವೇ ನಂಬತಕ್ಕಂತಹ ಒಂದು ದುರ್ಘಟನೆ ನಡೆದು ಹೋಗಿ ತಾಯಿ. ನಾನೇನೆಂದು ಹೇಳಲಿ ತಾಯಿ? ನಡೆದುದೆಲ್ಲ ಸರಿಯಾಗಿ ಹೇಳಿಬಿಡು, ಇಲ್ಲ ಅಂದ್ರೆ ಕೆಡುತ್ತೀಯೇ. ತಾಯಿ, ನಾನು ನಿಂತಿಸುವ ಸಮಯದಲ್ಲಿ ಒಂದು ವಿಚಿತ್ರವಾದ ಶಬ್ದ ಕೇಳಿ ಬಂತು. ನಾನು ನೋಡಿದಾಗ ಚಿತ್ರಪಟದಲ್ಲಿರುವ
ಹಂಸಪಕ್ಷಿಯು ಪ್ರಾಣವನ್ನು ಹೊಂದಿ ಮುತ್ತಿನ ಹಾರವನ್ನು ನಾನು ಕಿತ್ತುಕೊಳ್ಳಲು ಐಕ್ಯವಾಗಿತ್ತು ತಾಯಿ. ಅಪ್ಪ, ನೀನು ಪಕ್ಕ ಕಳ್ಳನೇ ಆಗಿರುವೆ. ನಿನ್ನ ಮಾತನ್ನು ಎಳೆಯ ಮಕ್ಕಳೇನಾದರೂ ನಂಬುವರೆ. ತಾಯಿ, ನೀನು ಇಂಥ ಮಾತು ಸುಳ್ಳು ಪುರಾಣಗಳಲ್ಲಿ ಹೇಳುವುದರಲ್ಲಿ ನೀನು ಗಟಿಗ. ಮೊದಲು ಹಾರವನ್ನು ಕೊಟ್ಟು ಬಿಡು, ಇಲ್ಲವಾದರೆ ಕೆಡುತ್ತೀಯೇ. ನಾನು ತಾಯಿ, ನನಗೆ ಸುಳ್ಳು ಹೇಳಿ ಬಿಡಿಲ್ಲಮ್ಮ. ನಾನು ಇರಬಲ್ಲ ಸತ್ಯವನ್ನೇ ಹೇಳಿಲ್ಲ. ನೀವು ನಂಬುವುದು ಬಿಡುವುದು ನಿಮಗೆ ಸೇರಿದು ತಾಯಿ. ನಮ್ಮ ಯಜಮಾನರಿಗೂ ದೂರು ಹೋದರೆ ಪ್ರಮಾದವಾಯಿತು. ಮೊದಲು ಹಾರವನ್ನು ಕೊಟ್ಟು ಬಿಡು. ತಾಯಿ, ನೀವು ಯಾರಿಗೆ ಬೇಕಾದರೂ ದೂರನ್ನು ಕೊಡಿ, ನಾನು ಇರುವ ಸತ್ಯವನ್ನೇ ತಿಳಿಸುವುದು ತಾಯಿ. ಹೌದಾ? ಅನುಭವಿಸಿಕೊಳ್ಳವು. ನನ್ನ ಯಜಮಾನರಿಗೆ ದೂರು ಮುಟ್ಟಿಸುವವರೆಗೂ ನೀ ಇಲ್ಲೇ ಕೊಠಡಿಯಲ್ಲೇ ಬಿದ್ದಿರು. ಆದರೆ ತಾಯಿ, ನಾನು ಎಲ್ಲಿಗೂ ಹೋಗುವುದಿಲ್ಲ, ಈ ಕೊಠಡಿಯಲ್ಲೇ ಇರುವುದು. ಪರಮಾತ್ಮ, ಎಂತಹ ಕಷ್ಟಕ್ಕೆ ಗುರಿ ಮಾಡಿದೆ ತಂದೆ. ನನ್ನನ್ನು ಕಳ್ಳತನದ ಆರೋಪವನ್ನು ಹೊರಿಸಿದೆಯಾ ತಂದೆ. ಪರಮಾತ್ಮ, ಗುರುದೇವ, ಮುಳುಗೋಯ್ತು, ಮನೆ ಮುಳುಗೋಯ್ತು. ಏನೇ ಅದು ಮುಳುಗೋಗಿದ್ದು? Thank you.
ಬೇಕು ನಿಮ್ ಬುದ್ಧಿಗೆ. ಬ್ಯಾಡ್ರಿ ಆ ಬೀದಿಲಿ ಹೋಗೋ ಪರದೇಶಿನ ಮನೆಗೆ ಸೇರಿಸ್ಬೇಡಿ ಅಂತ ಕೇಳಿದಿರ ನನ್ನ ಮಾತ? ನಿನ್ನ ಮುದ್ದಿನ ಮಗಳು ಲೋಲಾಕ್ಸಿದ್ದಾಳಲ್ಲ, ಅವ್ರ ಕಂಡ್ರೆ ಪ್ರಾಣ ಬಿಡ್ತಿದ್ದಿಲ್ಲಲ್ಲ, ಆಗ್ಲಿ ತಕ್ಕ ಶಾಸ್ತಿ. ನೀನ್ ಯಾವ ಲೋಲಾಕ್ಷಿ ಪ್ರಭಾಕರ್ ಮೇಲೆ ಆಕ್ಷೇಪಣೆ ಮಾಡ್ತಾನೆ ಇರ್ತೀಯ ಬಿಡ. ಇದೇ ನಿನ್ ಹೊಸ್ತಲ್ವೇ. ಅವನು ಏನ್ ಮಾಡಿದ್ದಾನೆ ಅದಾದ್ರೂ ನಿಮಗೆ ಗೊತ್ತು? ಅಂತದ್ ಏನೇ ಮಾಡಿದವನು? ನಮ್ಮ ಮಗಳಾದ ಮುತ್ತಿನ ಹಾರವನ್ನು ಮಾಯ ಮಾಡಿದ್ದಾನೆ. ಹೌದೇನೆ? ಸತ್ಯವಾಗಿ ಅಂದ್ರೆ? ನಿಜವೇನೆ? ಅಯ್ಯೋ ಸತ್ಯವಾಗಿ ಅಂದ್ರೆ? ನಂಬೋದು ಅಂದ್ರೆ ನನ್ನ ಮಾತಿನಲ್ಲಿ ನಿಮಗೆ ಬೆಲೆನೇ ಇಲ್ಲ. ಬೇಕಾದ್ರೆ ನೀವೇ ಬನ್ನಿ ವಿಚಾರಿಸಿ ಅವನ್ನ. ಅವನು ಏನೇ ಬಂತು ಒತ್ತು ಅಷ್ಟೊಂದು ಬೆಲೆ ಅಂತ ವಸ್ತು ಹಾಳು ಮಾಡಕ್ಕೆ ನಡೆಯೋದೇನು ವಿಚಾರ ಮಾಡೋದು ನಡೆಯೋದು. ಬನ್ನಿ, ನಾವೆಲ್ಲ ಕೇಳಿದ್ದಾಗಿದೆ. ನೀವು ಬರೋದಷ್ಟೇ ಬಾಕಿ. ಫಸ್ಟ್ ದೊರೆಗಳಿಗೆ ದೂರು ಮುಟ್ಟಿಸಿ. ಆಯ್ತು, ನಡೆಯೋ ವಿಚಾರ ಮಾಡ್ತೀನಿ ನಾನು. ಕಷ್ಟ ಎಲ್ಲ ಮುಗಿದು ಬಾವ. ಏನ್ ಮಾಡಿದಾರೆ ಕಾಂತ ಕೆಲಸ? ಏನ್ ಮಾಡಿದಾರೆ ಕಾಂತ ಕೆಲಸ? ಲೇ ಮಗ್ತೀನಿ, ಅವ್ರು ಲೋನ್ ಹಾಕ್ಸಿ ಮುದ್ದಿನ ಹಾರನ ಮಾಯ ಮಾಡಿದ ಅನ್ಕೊಳ್ಳೋ. ನೀನು ಬಾವ ಇದೊಂದು ಒಂದು ಯಾರು ಹೇಳ್ಕೊಳ ಮಾಡ್ಬಿಟ್ಟು ಬಾ ಬಾ ಬಾ. ಸಂಪತ್ತು, ಆ ಪ್ರಭಾಕರ್ ಶೆಟ್ಟರಿಗೆ ನಮಸ್ಕಾರ. ಅಯ್ಯ ಪ್ರಭಾಕರ, ನಮ್ಮ ಮಗಳ ಮುತ್ತಿನ ಹಾರದ ವಿಚಾರ ಏನು? ಅಯ್ಯ ಪ್ರಭಾಕರ, ನಮ್ಮ ಮಗಳ ಮುತ್ತಿನ ಹಾರದ ವಿಚಾರವೇನು? ಚಿತ್ರಪಟದ ಅಂಶಪಕ್ಷಿಯು ಪ್ರಾಣವನ್ನು ಹೊಂದಿ ಮುತ್ತಿನ ಹಾರವನ್ನು ನಾನು ಕಿತ್ತುಕೊಳ್ಳದೆ ಅದು ಪೂರ್ತಿಯಾಗಿ ಮಾಯವಾದ ತಿಳಿಸಿದ್ದಾರೆ. ಇದು ನಿಜವಾದ ಮಾತು. ಏನು? ಆ ಚಿತ್ರಪಟದಿಂದ ಅಂಶಪಕ್ಷಿಗೆ ಜೀವ ಇರುವುದೇ? ನೀನೇ ಹೇಳು. ನಾನು ನೋಡಿದಾಗ ಅದಕ್ಕೆ ಜೀವ ಬಂದಿತ್ತು ಶೆಟ್ಟರೆ. ಹೀಗೆ ನಂಬಲು ಯೋಗ್ಯವಾದ ಮಾತುಗಳನ್ನು ಆಡಬಾರದು. ಗುಟ್ಟು ರೊಟ್ಟಾದರೆ ಅನರ್ಥವಾದೀತು. ಅದು ಬಹಳ ಅತ್ಯಂತ ಬೆಲೆ ಬಾಳುವಂತಹ ಹಾರ. ಆ ಹಾರವನ್ನು ಎಲ್ಲಿ ಇಟ್ಟಿರುವ ಬೇಗ ಕೊಟ್ಟು ಬಿಡು. ಇರುವ ಸತ್ಯವನ್ನೇ ನಿಮಗೆ ತಿಳಿಸಿದನು, ನೀವು ನಂಬುವುದು ಬಿಡಲು ನಿಮಗೆ ಸೇರಿದರು. ಬೇಗ ಕೊಟ್ಟು ಬಿಡು. ಇಲ್ಲದಿದ್ದರೆ ನಾನು ಈಗಲೇ ಮುಂದೆ ಆಗುವ ಪರಿಣಾಮವನ್ನು ನೀನೇ ಅನುಭವಿಸಬೇಕಾಗುತ್ತೆ. ನಾನು ಇರುವ ಸತ್ಯವನ್ನೇ ನಿಮಗೆ ತಿಳಿಸಿದನು, ನೀವು ಇರಬೇಕಾದ್ರೆ ಮನಾತನಂದು ಹೇಳಿಕೊಂಡು ನಮ್ಮ ಮನೆಯ ಬಾಗಿಲಿಗೆ ಬಂದೆ. ಅನ್ನ ಆಶ್ರಯವನ್ನು ನೀಡುವುದಕ್ಕೆ ಅಲ್ಲೇ ಕೇಡು ಒಲಿಯುವ ನೀಚ ನಿಮ್ಮಂತವರು ನಂಬುದಾದ್ರೆ ಹೇಳು. ಕಟ್ಟ ಕಡೆಯಾಗಿ ಹೇಳುತ್ತೇನೆ ಕೇಳು. ಹಾರವನ್ನು ಎಲ್ಲಿ ಇಟ್ಟಿರುವೋ ಬೇಗ ಕೊಟ್ಟು ಬಿಡು. ಒಳ್ಳೆ ಮಾತಿನಲ್ಲಿ ಈಗ ದಾರಿಗೆ ಬರುವವರಲ್ಲ. ದೊರೆಗಳಿಗೆ ದೂರು ಮುಟ್ಟಿಸಿ. ಭಟರ ಕೈಯಿಂದ 4 ಬಿಸಿಯಾಗಿ 4 ಬಿದ್ದರೆ ಆಗ ನಿಜಾಂಶವನ್ನು ಹೇಳುತ್ತಾನೆ. ಇರುವ ನಿಜಾಂಶವನ್ನು ನಿಮಗೆ ಸತ್ಯವನ್ನು ತಿಳಿಸಿದನು. ನೀವು ಯಾರಿಗೆ ಬೇಕಾದರೂ ದೂರನ್ನು ಕೊಡಿ, ನಾನು ಇರುವ ಸತ್ಯವನ್ನೇ ತಿಳಿಸಿದನು ಶೆಟ್ಟರೆ. ನೀನು ಸತ್ಯ. ಇಂಥ ಬಂಡ ಮನುಷ್ಯನು ನಾನು ತಿಳಿದಿರಲಿಲ್ಲ. ನಾನು ಈಗಲೇ ರಾಜರ ಬಳಿಗೆ ದೂರನ್ನು ನೀಡುತ್ತೇನೆ. ಸಂಪತ್ತು ಎಲ್ಲಿ ಓಡಿ ಹೋಗೋದು ನೋಡಿಕೊಳ್ಳುತ್ತೇನೆ. ಯಜಮಾನರೇ, ನೀವೇನಾದರೂ ದೊರೆಗಳಿಗೆ ದೂರು ಕೊಡದೆ ಇದ್ದರೆ ನಾನು ಈ ಮನೆಯಲ್ಲೇ ಇರುವುದಿಲ್ಲ. ನಾನು ಈಗಲೇ ಹೋಗಿ ದೂರನ್ನು ನಡೆಯುವುದು. ಎಲ್ಲಿ ಹೋಗೋದು ಎಚ್ಚರಿಕೆ ನೀವು ಹೋಗುವುದಿಲ್ಲ. ರಾಜರ ಭಟರು ಬರೋರಿಗೆ ಈ ಪಟ್ಟಣದಲ್ಲಿ ಬಿದ್ದು ಆಗದು ಭಾಗ್ಯಂತೆ ಆಗಲಿ.
ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳ ವಿಚಾರವೇನು? ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ನೀತಿ ಮಟ್ಟದಲ್ಲಿ ನಡೀತಿರುವೆ, ಸತ್ಯ ಮಾರ್ಗದಲ್ಲಿ ನಡೀತಿರುವೆ, ಏನಾದರೂ ವಿವರವಾಗಿ ತಿಳಿಸುವಂತರಾಗಿ ವಿಜ್ಞಾಪಿಸುವೆನು ಮಹಾಪ್ರಭು. ರಾಜ್ಯದಲ್ಲಿ ಸಾಕಷ್ಟು ಬೆಳೆಗಳಾಗಿ ಬೆಳೆಗಳು ಚೆನ್ನಾಗಿ ಬೆಳೆದಿವೆ. ಸಾಮಂತ ರಾಜ್ಯರೆಲ್ಲರೂ ವಿಧೇಯತೆಯಿಂದ ಅಧೀನರಾಗಿ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುತ್ತಿದ್ದಾರೆ. ರಾಜ್ಯದಲ್ಲಿ ಸುಖಾಶಾಂತಿ ನೆಲೆಸುವೆ ಮಹಾಪ್ರಭು. ಮತ್ತೆ ನಮ್ಮನೆ ಬಹಳ ಸಂತೋಷ. ತಮ್ಮ ಪೀಠವನ್ನು ಅಲಂಕರಿಸಿ. ಸನ್ಯಾಧೀಕ್ಷಣೆ ನಮ್ಮ ರಾಜ್ಯದ ವಿಚಾರವೇನು? ಶತ್ರುಗಳಾದರೂ ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದಿದ್ದರೆ ಏನಾದರೂ ಒಂದೇ ಇದ್ದರೆ ತಿಳಿಸಬಹುದು.
ಸಂತೋಷವಾಯಿತು. ತಮ್ಮ ನಿಮ್ಮ ಪೀಠೆಗಳು ಸಮಾಚಾರವೇನು? ಈ ನಗರದ ರಂಗಯ್ಯ ಶೆಟ್ಟಿ ಎಂಬುವರು ನಿಮ್ಮನ್ನು ನೋಡಲು ಬಂದಿರುವರು. ಆತನು ಬಹಳ ಮರ್ಯಾದೆಯಿಂದ ಬರಮಾಡಿ ನಮ್ಮ ಅಪ್ಪಣೆ ಅಂತ ಆಗಬೇಕು. ಪ್ರಭುಗಳಿಗೆ ಅನಂತ ವಂದನೆಗಳು. ವಯಸ್ಸನೆ ಸಮಾಚಾರವೇನು? ಪ್ರಭು, ನಮ್ಮ ಮನೆಯಲ್ಲಿ ಮುತ್ತಿನ ಹಾರವು ಕಳ್ಳತನವಾಗಿದೆ. ಕಳ್ಳನು ಮನೆಯಲ್ಲೇ ಇದ್ದಾನೆ. ವಯಸ್ಸನೆ ಏನು ಹೇಳುತ್ತಿರುವೆ? ನನಗೇನು ಬುದ್ಧಿ ಬರೋಣ ಹೇಳಿ. ಕಳ್ಳತನ ಮಾಡಿ ಓಡಿ ಒಂದೇ ಇರುವೆ. ಪ್ರಭು, ಬಾಗಿಲಿಗೆ ಬಂದ. ಆತನಿಗೆ ಅನ್ನ ಆಶ್ರಯವನ್ನು ನೀಡಿದೆ. ನನ್ನ ಮಗಳಾದ ಲೋಲಾಕ್ಷಿಗೆ ಸಂಗೀತ ನೃತ್ಯ ಪಾಠವನ್ನು ಕಲಿಸುತ್ತಿರಬೇಕಾದರೆ ಆತನಿಗೆ ಈ ದುರ್ಬುದ್ಧಿ ಹುಟ್ಟಿ ಇಂಥ ನೀಚ ಕೆಲಸವನ್ನು ಮಾಡಿದ್ದಾರೆ ಪ್ರಭು. ಈಗ ವಿಚಾರ ಹೌದು ಪ್ರಭು. ಎರಳಿ ನಾನು ವಿಚಾರಿಸುವೆನು. ಯಾರಲ್ಲಿ ದೂತರೆ? ದೂತರೆ
ಈ ವೈಶ್ಯನ ಮನೆಯಲ್ಲಿ ಮುತ್ತಿನ ಹಾರವನ್ನು ಕದ್ದಿರೋ ಕಳ್ಳನಿರುವಂತೆ ಅದನ್ನು ಹಿಡಿದಿಟ್ಟಿರಬೇಕಾದ್ರೆ ಜಾಗ್ರತೆಯಾಗಿ ನಮ್ಮ ದೂತನ್ನು ಕೊಟ್ಟು ಮಾಡಿ. ಶೆಟ್ಟರೆ, ನೋಡು, ಆ ಕಳ್ಳ ನಿಲ್ಲಿರುವುದು ತೋರಿಸೋಣ. ಬನ್ನಿ ತೋರಿಸ್ಬೇಡ. ನಮ್ಮ ಮನೆಯಲ್ಲಿ ನಮ್ಮ ಮಗಳ ಮುತ್ತಿನ ಹಾರವನ್ನು ಕದ್ದ ಚೋರನು ನೀಚನು ಈತನೇ ಎಳೆದುಕೊಂಡು ಹೋಗಿರು ರಾಜಸ್ಥಾನಕ್ಕೆ. ಹಲೋ ಇಲ್ಲವಾದರೆ ನಿನಗೆ ಸರಿಯಾದ ಶಿಕ್ಷೆಯಾಗುವುದು. ನೀನು ಯಾವ ದೇಶದವನು? ನೀವು ಯಾರ್ಯಾರ ಮನೆಯಲ್ಲಿ ಎಷ್ಟು ಕಳ್ಳತನ ಮಾಡಿದೆಯೋ, ಹಿಂದೆ ನಿನಗೆ ಎಷ್ಟು ಶಿಕ್ಷೆ ಆಗಿದೆಯೋ, ನಮ್ಮ ವತ್ಸರ ಮಗಳ ಮುತ್ತಿನ ಹಾರುವುದು ಕೊಟ್ಟರೆ ಸರಿ, ಇಲ್ಲದಿದ್ದರೆ Hey!
ಕೊಟ್ಟು ಬಿಡ, ಇಲ್ಲದಿದ್ದರೆ ನಿನ್ನ ಕುತ್ತಿ ಕುತ್ತಿ ನಮ್ಮ ರಾಜ್ಯರ ಆತ್ಮಗಳಿಗೆ ನಿಮ್ಮ ರಾಜನ ಮನೆಯಲ್ಲಿ ಬೆಳಿಗ್ಗೆ ಬಂದು ನಾನೇ ತಿಳಿಸಿದೆ. ನನ್ನ ಎಡೆಮುಡಿ ಸಲ್ಲಿಸಿ ನನಗೆ ಬಹಳವಾಗಿ ನೋವಾಗ್ತಿರುವುದು. ನೀನು ನಮ್ಮ ವಯಸ್ಸರ ಮಗಳ ಮುತ್ತಿನ ಹಾರು ಕೊಡುವಾಗಿಲ್ಲ, ನಿನ್ನ ಎಡಮುಡಿಯನ್ನು ಸಡಿಸಲೂ ಆಗುವುದಿಲ್ಲ. ನಮ್ಮ ರಾಜರ ಆಸ್ಥಾನಕ್ಕೆ ಹೋಗೋಣ. ಪ್ರಭು, ವೈಸರ ಮನೆಯಲ್ಲಿ ಮುತ್ತಿನಾರವನ್ನು ಕದ್ದಿದ ಕಳ್ಳನನ್ನು ಸೆಳೆ ತಂದಿದ್ದಾವೆ. ತಾವು ಕೇಳಿದರೂ ಎಷ್ಟು ಹೇಳುತ್ತಿಲ್ಲ. ತಾವೇ ವಿಚಾರಿಸಲು ಪ್ರಾರ್ಥಿಸುತ್ತೇವೆ ಮಹಾಪ್ರಭು. ನಂಗೈಶಕ್ತಿ ಮನೆಯಲ್ಲಿ ಕಳ್ಳತನ ಮಾಡುವ ಸೋನನನ್ನು ಸೆಳೆದುಕೊಂಡಿರುವೆ. ಆದರೆ ಕೇಳಿದರೆ ಹೇಳದನೆ ಹೇಳ್ತಾರೆ ಮಹಾಪ್ರಭು. ನೀವು ಪರಾಮರಿಸಬೇಕು ಮಹಾಪ್ರಭು. ದೂತರೇ ಇರಲಿ, ನಾನು ವಿಚಾರಿಸುವೆ ಆತನನ್ನು. ಮಹಾಪ್ರಭುಗಳೇ ಹೊಂದಿಸುವುದು. ನಿನ್ನ ಹೆಸರೇನು? ನನ್ನ ಹೆಸರು ಪ್ರಭಾಕರನೆಂದು. ಸತ್ಯವಾಗಿ ಹೇಳುವೆಯಾ? ಸತ್ಯವನ್ನೇ ಹೇಳುವೆನು. ನಂದೇ ಶೆಟ್ಟರು ನಿನ್ನ ಬಲ್ಲೆಯ? ಬಲ್ಲೆನು ಸ್ವಾಮಿ. ಅವರು ನಿನಗೆ ಆಶ್ರಯ ಕೊಟ್ಟಿದ್ದು ನಿಜವೇ? ಅವರು ಅನ್ನದಾತರು, ಅವರು ಇಲ್ಲದಿದ್ದರೆ ನಾನು ಇರ್ತಿರಲಿಲ್ಲ. ಹಾಗಾದರೆ ಅವರ ಮಗಳು ಲೋಲಾಕ್ಷ ಮುತ್ತಿನ ಹಾರವೇನಾಯಿತು? ಚಿತ್ರಪಟದಲ್ಲಿರುವ ಹಂಸಪಕ್ಷಿಯು ಪ್ರಾಣವನ್ನು ಒಂದು ಮುತ್ತಿನ ಹಾರವನ್ನು ತಿಳುಕಿತ್ತು. ನಾವು ಅದನ್ನು ಕಿತ್ತುಕೊಳ್ಳಲಾಗಿ ಅದು ಮತ್ತೆ ಐಕ್ಯವಾಗಿದ್ದು ಸತ್ಯವಾದ ಮಾತು. ನೀನು ಹೇಳಿದ್ರು ಸತ್ಯವಾಗಿಲ್ಲ. ವಂಶೀಯ ಅಂತಪುರಿಗೆ ಹೇಗೆ ಬಂದಿದೆ? ಹಂಸವೇನಾದರೂ ಒಡೆಗಳನ್ನು ಹೊಂದುವುದೇ? ಸುಳ್ಳು ಹೇಳಬೇಡ, ನಿಜಾಂಶವನ್ನು ಮರೆಮಾಚದೆ ಹೇಳಿ. ನಾನು ಇರುವ ಸತ್ಯವನ್ನು ಹೇಳಿದ್ರು ನೀವು ನಂಬುವುದು ಬಿಡುವುದು ನಿಮಗೆ ಸೇರಿತು. ನಿನ್ನ ದುರ್ಬುದ್ಧಿನ ಅಂತ ಸಂಭವ ಹೇಗೆ ನಡೆದಿರಬಾರದು ರಾಜೇಂದ್ರ. ಆಗ ಪದೇ ಪದೇ ನನ್ನನ್ನು ಕಳ್ಳನೆಂದು ಹೇಳುವುದು ಸರಿಯಿಲ್ಲ. ನೀವು ನಾನು ಕದ್ದಿದ ಪದಾರ್ಥಗಳನ್ನು ನಿಮ್ಮಲ್ಲಿ ಯಾರಾದರೂ ಇಳುತ್ತಂದಿರುತ್ತಾರೆ, ಅದನ್ನು ಪರಾಮರಿಸಬೇಕಾಗಿ ನಮ್ಮಲ್ಲಿ ಕೇಳಬೇಕು. ಸರಿ, ನೀನು ಕಳ್ಳನಲ್ಲ ಎಂಬುದಕ್ಕೆ ಸಾಕ್ಷ್ಯವನ್ನು ಒದಗಿಸು. ಇಲ್ಲದಿದ್ದರೆ ನಿಜಾಂಶವನ್ನು ಮರೆಮಾಚದೆ ಹೇಳಬೇಕು. ರಾಜೇಂದ್ರ, ರಾಜರಾಜರಾದ ನೀವು ಸತ್ಯಾಂಶವನ್ನು ನೇಶಾಂಶವನ್ನು ಪರಿಶೀಲಿಸದೆ ಪದೇ ಪದೇ ನನ್ನನ್ನು ಕಳ್ಳನೆಂದು ಹೇಳುವುದು ಸರಿಯಲ್ಲ. ಹಾಗಿದ್ದಲ್ಲಿ ನೀವು ನಿಜವಾದ ನನಗೆ ನ್ಯಾಯ ತೀರ್ಮಾನವನ್ನು ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುವೆನು. ನೀನು ಕಳ್ಳನಾದರೂ ಬಹಳ ಚಮತ್ಕಾರದಲ್ಲಿ ಮಾತನಾಡುತ್ತದೆ. ಹೋಗಲಿ, ನಿನ್ನ ದೇಶವ್ಯಾವುದು? ನನ್ನ ದೇಶದ ಹೆಸರು ತಿಳಿದುಕೊಂಡು ನಿಮಗೆ ಆಗಬೇಕಾದ ಲಾಭವೇನು? ಹೋಗಲಿ, ಅದನ್ನು ನಿನಗೆ ಹೇಳಲು ಇಷ್ಟವಿಲ್ಲದಿದ್ದರೆ ಅದು ಯಾವ ರಾಜ್ಯಕ್ಕೆ ಸೇರಿದೆ ಅದನ್ನಾದರೂ ಹೇಳು. ಉಜ್ಜಯಿನಿ ಪಟ್ಟಣಕ್ಕೆ ಸೇರಿದೆ. ಉಜ್ಜಯಿನಿ ವಿಕ್ರಮಾದಿತ್ಯ ಪ್ರಭುವಿನ ಸಾಮಂತ ರಾಜರ ಆಳ್ವಿಕೆಗೆ ಒಳಪಟ್ಟು ಕೆಟ್ಟ ಕೆಲಸವನ್ನು ಮಾಡಿದೆ. ಸುಳ್ಳು ಹೇಳಬಹುದು. ಸಾಮಂತ ರಾಜ ಹೀಗಿರುವಾಗ ನಿನ್ನಂತ ಕಳ್ಳನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡದೆ ಹೋದರೆ ಆ ನಮ್ಮ ಮೃಗಗಳು ಏನೆಂದುಕೊಂಡ ಏನು ಹೇಳಿದ್ರು ಸುಳ್ಳನ್ನೇ ನಿಜವೆಂದು ಸಾಧಿಸುತ್ತಿರುವೆ. ಆದ ಕಾರಣ ಆವರಣವನ್ನು ಕದ್ದ ಕಳ್ಳನು ನೀನೇನು ತೀರ್ಮಾನಿಸಿದ್ದೇನೆ. ಇದಕ್ಕೋಸ್ಕರ ನಿನ್ನ 2 ಕೈ ಬತ್ತು ಈ ಚೋರನ್ನು ಎಳೆದುಕೊಂಡು ಹೋಗಿ ಒಂದು ಕಾಡಿನ ಮಧ್ಯೆ ಒಂದು ಬಂಡೆಯ ಮೇಲೆ ಈತನ 2 ಕೈ ಮತ್ತು 2 ಕಾಲುಗಳನ್ನು ಕತ್ತರಿಸಿ ನನಗೆ ತೋರಿಸಿ. ಅಲ್ಲದೆ ಈತನಿಗೆ ಯಾರಾದರೂ ಅನ್ನ ನೀರನ್ನಾಗಲಿ ಆಶ್ರಯವನ್ನಾಗಲಿ ಕೊಡಬಾರದು.
ರಾಜೇಂದ್ರ, ಬಾಳೆದಂತಿರುವ ನನ್ನ ಕೈಕಾಲುಗಳು ನಿಮಗೆ ಅಷ್ಟೊಂದು ಅಹಿತಕರವಾಯಿತಂದರೆ ರಾಜೇಂದ್ರ, ಅಯ್ಯೋ ನನ್ನ ಕೈಕಾಲುಗಳು ಕಳೆದುಕೊಳ್ಳುವ ಮುಂದೆ ನಿನಗೆ ಶಿರವಾಗಿ ನಮಸ್ಕಾರವನ್ನು ಸ್ವೀಕರಿಸು. ಅಯ್ಯ ರಾಜದೂತರೇ, ನಡೆಯಿರಿ, ನಿಮ್ಮ ರಾಜಾಜ್ಞೆಯನ್ನು ಪಾಲಿಸಿರಿ.